ನಮಸ್ಕಾರ. ಈ ದಿನ ನಾವು BPAC 106 ಅಂಡರ್ಸ್ಟ್ಯಾಂಡಿಂಗ್ ಪಬ್ಲಿಕ್ ಪಾಲಿಸಿ ಅಂದರೆ ಸಾರ್ವಜನಿಕ ನೀತಿಯ ತಿಳುವಳಿಕೆಯ ಕೋರ್ಸಿಂದ ಬ್ಲಾಕ್ 1 ಯೂನಿಟ್ 4 ಮಾಡೆಲ್ಸ್ ಆಫ್ ಪಾಲಿಸಿ ಮೇಕಿಂಗ್ ಅಂದರೆ ನೀತಿ ರಚನೆಯ ಮಾದರಿಗಳನ್ನು ನಾವು ಕಲಿಯುತ್ತಿದ್ದೇವೆ. ಈ ಪಾಠ ಕೊಂಚ ದೊಡ್ಡದಾಗಿರುವುದರಿಂದ ನಾವು 3 ಕಂತುಗಳಲ್ಲಿ ಇದನ್ನು ಕಲಿಯುತ್ತಿದ್ದೇವೆ. ಈ ದಿನ 3ನೇ ಕಂತನ್ನು ನಾವು ಕಲಿಯುತ್ತಿದ್ದೇವೆ. ಇದುವರೆಗೆ 95 ಸ್ಲೈಡ್ಸ್ಗಳಲ್ಲಿ 61 ಸ್ಲೈಡ್ಸ್ನ ನಾವು ಹಿಂದಿನ ಕಂತುಗಳಲ್ಲಿ ಕಲಿತಿದ್ದೇವೆ. ಈ ದಿನ 62ನೇ ಸ್ಲೈಡಿಂದ 95ನೇ ಸ್ಲೈಡ್ನವರೆಗೆ ಕಲಿಯುತ್ತಿದ್ದೇವೆ. ಲಿಂಡ್ ಬ್ಲಾಮ್ಸ್ ಇಂಕ್ರಿಮೆಂಟಲ್ ಅಪ್ರೋಚ್ ಅಂದರೆ ಲಿಂಡ್ ಬ್ಲಾಮ್ ಅವರ ಹೆಚ್ಚುತ್ತಿರುವ ಅನುಸಂಧಾನ ಸಾಂಪ್ರದಾಯಿಕ ಮಾದರಿ ನಿರ್ಧಾರಕ್ಕೆ ಪರ್ಯಾಯವಾಗಿ ಚಾರ್ಲ್ಸ್ ಲಿಂಡ್ ಬ್ಲೋಮ್ ನೀತಿ ನಿರೂಪಣಾ ಪ್ರಕ್ರಿಯೆಯ ಇಂಕ್ರಿಮೆಂಟಲ್ ಮಾಡೆಲ್ ಅನ್ನು ಪ್ರಸ್ತುತಪಡಿಸಿದ್ದಾರೆ. 1959ರಲ್ಲಿ ಪ್ರಕಟವಾದ ಸೈನ್ಸ್ ಆಫ್ ಮಡ್ಲಿಂಗ್ ಥ್ರೂ ಕುರಿತ ಅವರ ಲೇಖನವು ನೀತಿಯನ್ನು ರೂಪಿಸುವ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ನೀತಿ ವಿಶ್ಲೇಷಣೆಯ ಅಭಿವೃದ್ಧಿಯಲ್ಲಿ ವ್ಯಾಪಕ ಮನ್ನಣೆಯನ್ನು ಗಳಿಸಿತು. ಲಿಂಡ್ ಬ್ಲೋಮ್ ಇಂಕ್ರಿಮೆಂಟಲಿಸಮ್ ಅನ್ನು ಸರಾಸರಿ ಸೀಮಿತ ಹೋಲಿಕೆ ವಿಧಾನವೆಂದು ವಿವರಿಸಿದ್ದಾರೆ. ಇದು ನಿರ್ಧಾರ ತೆಗೆದುಕೊಳ್ಳುವವರಿಗೆ ಹಿಂದಿನ ನಿರ್ಧಾರಗಳನ್ನು ಸುಲಭವಾಗಿ ಮರುಪರಿಶೀಲಿಸಲು ಮತ್ತು ಅಗತ್ಯವಿದ್ದರೆ ಅವುಗಳನ್ನು ಸರಿಪಡಿಸಲು ಅನುವು ಮಾಡಿಕೊಡುತ್ತದೆ. 1958ರಲ್ಲಿ ಲಿಂಡ್ ಬ್ಲೋಮ್ ಮೊದಲ ಬಾರಿಗೆ ಮಡ್ಲಿಂಗ್ ಥ್ರೂ ಕುರಿತು ಮಾತನಾಡಿದರು. 1959ರಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಿವ್ಯೂನಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡ ಒಂದು ಲೇಬಲ್ ಮಡ್ಲಿಂಗ್ ಥ್ರೂ ಅನ್ನು ಅವರು ವಾದಿಸಿದ್ದಾರೆ. ಇದು ಒಂದು ವಿಧಾನ ಅಥವಾ ವಿಜ್ಞಾನ. ಇದು ನೀತಿ ವಿಶ್ಲೇಷಣೆಯನ್ನು ಪ್ರತಿಪಾದಿಸುತ್ತದೆ. ಸೈಮನ್ ಮತ್ತು ಇತರರು ಪ್ರತಿಪಾದಿಸಿದಂತೆ ತರ್ಕಬದ್ಧ ಮಾದರಿಯನ್ನು ಟೀಕಿಸುವಲ್ಲಿ ಲಿಂಡ್ ಬ್ಲೋಮ್ ನಿರ್ಧಾರವನ್ನು ಮಾಡುವುದು ಮೂಲಭೂತವಾಗಿ ಗುರಿಗಳನ್ನು ವ್ಯಾಖ್ಯಾನಿಸುವುದು, ಪರ್ಯಾಯಗಳನ್ನು ಆಯ್ಕೆ ಮಾಡುವುದು ಮತ್ತು ಪರ್ಯಾಯಗಳನ್ನು ಹೋಲಿಸುವುದು ಎಂಬ ಕಲ್ಪನೆಯನ್ನು ತಿರಸ್ಕರಿಸಿದರು. ಲಿಂಡ್ ಬ್ಲೋಮ್ ತರ್ಕಬದ್ಧ ನಿರ್ಧಾರವನ್ನು ಸರಳವಾಗಿ ಸಂಕೀರ್ಣ ನೀತಿ ಪ್ರಶ್ನೆಗಳಿಗೆ ಕಾರ್ಯಸಾಧ್ಯವಲ್ಲ ಎಂದು ತೋರಿಸಲು ಬಯಸಿದ್ದರು. ಲಿಂಡ್ ಬ್ಲೋಮ್ಗೆ ಸಮಯ, ಬುದ್ಧಿವಂತಿಕೆ, ವೆಚ್ಚ ಮತ್ತು ರಾಜಕೀಯ ನಿರ್ಬಂಧಗಳು ಸಾಮಾಜಿಕ ಗುರಿಗಳನ್ನು ಮತ್ತು ಅವುಗಳ ಪರಿಣಾಮಗಳನ್ನು ಗುರುತಿಸಲು ನೀತಿ ನಿರೂಪಕರನ್ನು ತಡೆಯುತ್ತದೆ. ಸೈಮನ್ ಪ್ರತಿಪಾದಿಸಿದಂತೆ ಸಮಗ್ರ ತರ್ಕಬದ್ಧತೆಯ ಪರಿಭಾಷೆಯಲ್ಲಿ ಅವರು ವ್ಯತ್ಯಾಸವನ್ನು ಪಡೆದರು ಮತ್ತು ಅವರು ನಿರ್ಧಾರ ತೆಗೆದುಕೊಳ್ಳುವ ಆಪರೇಟಿವ್ ವಿಧಾನವಾಗಿ ತರ್ಕಬದ್ಧ ಚಟುವಟಿಕೆ ಎಂದು ಪರಿಗಣಿಸಿದ್ದಾರೆ. ಸತತ ಸೀಮಿತ ಹೋಲಿಕೆಗಳು ಅಥವಾ ಶಾಖಗಳು ಅಥವಾ ಹೆಚ್ಚುತ್ತಿರುವ ನಿರ್ಧಾರ ತೆಗೆದುಕೊಳ್ಳುವಿಕೆ ಎಂದು ಹೇಳಲಾಗಿದೆ. 2 ಮಾಡೆಲ್ಸ್ ಆಫ್ ಡಿಸಿಷನ್ ಮೇಕಿಂಗ್ ನಿರ್ಧಾರ ತೆಗೆದುಕೊಳ್ಳುವ 2 ಮಾದರಿಗಳು. ನಿರ್ಧಾರ ನಿರ್ವಹಣೆಯ ಹೆಚ್ಚುತ್ತಿರುವ ವಿಧಾನ ಪ್ರಸ್ತುತ ಪರಿಸ್ಥಿತಿಯಿಂದ ನಿರಂತರವಾಗಿ ನಿರ್ಮಿಸುವ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ಮತ್ತು ಸಣ್ಣ ಹಂತಗಳಲ್ಲಿ ಒಳಗೊಂಡಿರುತ್ತದೆ. ಲಿಂಡ್ ಬ್ಲೋಮ್ನ 2 ಮಾದರಿಗಳ ನಿರ್ಧಾರ ಮಾಡುವಿಕೆ. ರ್ಯಾಷನಲ್ ಕಾಂಪ್ರಹೆನ್ಸಿವ್ ಅಪ್ರೋಚ್ ತರ್ಕಬದ್ಧ ಸಮಗ್ರ ಅನುಸಂಧಾನ. ಎಲ್ಲರಿಗೂ ಅರ್ಥವಾಗಲಿ ಅನ್ನುವ ದೃಷ್ಟಿಯಿಂದ ನಾವು ಇಂಗ್ಲಿಷ್ನಲ್ಲಿ ಇರುವ ವರ್ಡ್ಸ್ಗಳನ್ನು ಸಹ ಇಲ್ಲಿ ಉಪಯೋಗಿಸಿಕೊಂಡಿದ್ದೇವೆ. ಐಡೆಂಟಿಫಿಕೇಶನ್ ಆಫ್ societal values or selection of values or
goals, and goals is necessary to empirical analysis of the alternative policies. ಕನ್ನಡಕ್ಕೆ ಹೋಲಿಸಿದಾಗ ಪರ್ಯಾಯ ನೀತಿಗಳ ಪ್ರಾಯೋಗಿಕ ವಿಶ್ಲೇಷಣೆಗೆ ಸಾಮಾಜಿಕ ಮೌಲ್ಯಗಳು ಅಥವಾ ಗುರಿಗಳನ್ನು ಗುರುತಿಸುವುದು ಅವಶ್ಯಕವಾಗಿದೆ ಎಂಬರ್ಥ. ಪಾಲಿಸಿ ಮೇಕಿಂಗ್ ಈಸ್ ಅಪ್ರೋಚ್ಡ್ ಥ್ರೂ ಮೀನ್ಸ್ ಎಂಡ್ಸ್ ಅನಾಲಿಸಿಸ್. ನೀತಿ ನಿರೂಪಣೆಯನ್ನು ಮೀನ್ಸ್ ಎಂಡ್ಸ್ ವಿಶ್ಲೇಷಣೆಯ ಮೂಲಕ ಸಂಪರ್ಕಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ದ ಟೆಸ್ಟ್ ಆಫ್ ಎ ಗುಡ್ ಪಾಲಿಸಿ ಈಸ್ ದಟ್ ಇಟ್ ಈಸ್ ಎ ಮೀನ್ಸ್ ಟು ಡಿಸೈರ್ಡ್ ಎಂಡ್ಸ್. ಒಳ್ಳೆಯ ನೀತಿಯ ಪರೀಕ್ಷೆಯು ಅಪೇಕ್ಷಿತ ಗುರಿಗಳನ್ನು ಸಾಧಿಸುವ ಸಾಧನವಾಗಿದೆ ಎಂದು ಹೇಳಲಾಗಿದೆ. ನಾಲ್ಕನೆಯದು ಅನಾಲಿಸಿಸ್ ಈಸ್ ಕಾಂಪ್ರಹೆನ್ಸಿವ್ ಇನ್ವಾಲ್ವಿಂಗ್ ಎವ್ರಿ ರೆಲೆವೆಂಟ್ ಫ್ಯಾಕ್ಟರ್. ಅಂದರೆ ವಿಶ್ಲೇಷಣೆಯು ಪ್ರತಿ ಸಂಬಂಧಿತ ಅಂಶವನ್ನು ಒಳಗೊಂಡಿರುವ ಸಮಗ್ರವಾಗಿದೆ. ರಿಲಯನ್ಸ್ ಆನ್ ಥಿಯರಿ, ಸಿದ್ಧಾಂತದ ಮೇಲೆ ಅವಲಂಬನೆ. ಎರಡನೆಯದು ಸೆಕೆಂಡ್ ಅಪ್ರೋಚ್, ಸಕ್ಸೆಸಿವ್ ಲಿಮಿಟೆಡ್ ಕಂಪ್ಯಾರಿಸನ್ ಅಪ್ರೋಚ್, ಸತತ ಸೀಮಿತ ಹೋಲಿಕೆಯ ವಿಧಾನ. ಸೆಲೆಕ್ಷನ್ ಆಫ್ ವ್ಯಾಲ್ಯೂಸ್, ಗೋಲ್ಸ್ and empirical analysis of the needed action or interlinked. ಮೌಲ್ಯಗಳು ಅಥವಾ ಗುರಿಗಳ ಆಯ್ಕೆ ಮತ್ತು ಅಗತ್ಯವಿರುವ ಕ್ರಿಯೆಯ ಪ್ರಾಯೋಗಿಕ ವಿಶ್ಲೇಷಣೆ ಪರಸ್ಪರ ಸಂಬಂಧ ಹೊಂದಿದೆ. ಮೀನ್ಸ್ ಎಂಡ್ಸ್ ಅನಾಲಿಸಿಸ್ ಈಸ್ ಆಫನ್ ಇನ್ಅಪ್ರೋಪ್ರಿಯೇಟ್ ಆರ್ ಲಿಮಿಟೆಡ್. ಮೀನ್ಸ್ ಎಂಡ್ಸ್ ವಿಶ್ಲೇಷಣೆ ಸಾಮಾನ್ಯವಾಗಿ ಸೂಕ್ತವಲ್ಲ ಅಥವಾ ಸೀಮಿತವಾಗಿರುತ್ತದೆ ಎಂದು ಹೇಳಲಾಗಿದೆ. ಮೂರನೆಯದಾಗಿ, ದ ಟೆಸ್ಟ್ ಆಫ್ ಎ ಗುಡ್ ಪಾಲಿಸಿ is that various analysts find themselves directly agreeing on a policy. ಅಂದರೆ ಒಂದು ಉತ್ತಮ ನೀತಿಯ ಪರೀಕ್ಷೆ ಎಂದರೆ ವಿವಿಧ ವಿಶ್ಲೇಷಕರು ಒಂದು ನೀತಿಯನ್ನು ನೇರವಾಗಿ ಒಪ್ಪಿಕೊಳ್ಳುತ್ತಾರೆ. ಅನಾಲಿಸಿಸ್ is limited and important. Possible outcomes and alternatives are neglected. ವಿಶ್ಲೇಷಣೆ ಸೀಮಿತವಾಗಿದೆ ಮತ್ತು ಮುಖ್ಯವಾಗಿದೆ. ಸಂಭವನೀಯ ಫಲಿತಾಂಶಗಳು ಮತ್ತು ಪರ್ಯಾಯಗಳನ್ನು ನಿರ್ಲಕ್ಷಿಸಲಾಗಿದೆ. ಎ ಸಕ್ಸೆಸಿವ್ ಲಿಮಿಟೆಡ್ ಕಂಪ್ಯಾರಿಸನ್ ರಿಡ್ಯೂಸಸ್ ಡಿಪೆಂಡೆನ್ಸ್ ಆನ್ ಥಿಯರಿ. ಸತತ ಸೀಮಿತ ಹೋಲಿಕೆಯು ಸಿದ್ಧಾಂತದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗಿದೆ. ನೀತಿ ವಿಶ್ಲೇಷಕರು ಒಲವು ತೋರಿದ ಮೂಲ ವಿಧಾನವು ಪ್ರತಿ ಬಾರಿಯೂ ಮೂಲಭೂತ ಅಂಶಗಳನ್ನು ಹೊಸದಾಗಿ ಪ್ರಾರಂಭಿಸಬೇಕು. ಹಿಂದಿನದನ್ನು ಸಿದ್ಧಾಂತದಲ್ಲಿ ಸಾಕಾರಗೊಳಿಸಿದ ಅನುಭವದಂತೆ ಮತ್ತು ಯಾವಾಗಲೂ ಗುಂಪಿನಿಂದ ಪ್ರಾರಂಭಿಸಲು ಸಿದ್ಧವಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ನಿರ್ಧಾರ ತೆಗೆದುಕೊಳ್ಳುವ ಶಾಖೆಯ ವಿಧಾನವು ಪ್ರಸ್ತುತ ಪರಿಸ್ಥಿತಿಯಿಂದ ನಿರಂತರವಾಗಿ ನಿರ್ಮಿಸುವ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ. ಹಂತ ಹಂತ ಮತ್ತು ಸಣ್ಣ ಹಂತಗಳಲ್ಲಿ ಲಿಂಡ್ಲೋಮ್ ಹೊಂದಿದೆ. ಪರಿಮಿತ ತರ್ಕಬದ್ಧತೆಯ ಸ್ಥಿತಿಯಲ್ಲಿ ಅನುಕ್ರಮ ಸೀಮಿತ ಹೋಲಿಕೆ ಹೆಚ್ಚು ಪ್ರಸ್ತುತವಾಗಿದೆ ಮತ್ತು ಎಷ್ಟು ವಾಸ್ತವಿಕವಾಗಿದೆ ಎಂದು ಲಿಂಡ್ಲೋಮ್ ಪ್ರಸ್ತಾಪಿಸಿದರು. ಫೀಚರ್ಸ್ ತೆಗೆದುಕೊಳ್ಳುವ ವೈಶಿಷ್ಟ್ಯಗಳು. ನೀತಿ ರಚನೆಯ ಮಾದರಿಗಳು. ಇನ್ಕ್ರಿಮೆಂಟಲ್ ಮಾದರಿಯು ಸಾರ್ವಜನಿಕ ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಹೆಚ್ಚು ವಾಸ್ತವಿಕ ವಿಧಾನವಾಗಿದೆ, ಏಕೆಂದರೆ ಇದು ಸಮಯ ಸೂಕ್ಷ್ಮ ನೀತಿ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ಹೆಚ್ಚಿನ ನಮ್ಯತೆಯನ್ನು ಒದಗಿಸುತ್ತದೆ. ಈ ಕೆಳಗಿನ ವೈಶಿಷ್ಟ್ಯಗಳು ಗೊಂದಲದ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ನಿರೂಪಿಸುತ್ತವೆ. ಮೊದಲನೆಯದಾಗಿ, ಒಂದೇ ಬಾರಿಗೆ ಕೆಲವು ಪರ್ಯಾಯಗಳನ್ನು ಮಾತ್ರ ಪರಿಗಣಿಸಬಹುದು. ಇದು ಹೆಚ್ಚುತ್ತಿರುವ ಬದಲಾವಣೆಗಳ ಅನುಕ್ರಮದ ಮೂಲಕ ಮುಂದುವರಿಯುತ್ತದೆ.
ವಲಸೆ ವರ್ಗಗಳು ಮತ್ತು ವಿಭಿನ್ನ ನೀತಿಗಳ ಪರಿಣಾಮಗಳ ಬಗ್ಗೆ ಅನಿಶ್ಚಿತತೆಯಿಂದಾಗಿ ಅಸ್ತಿತ್ವದಲ್ಲಿರುವ ನೀತಿಗಳ ನ್ಯಾಯಸಮ್ಮತತೆಯನ್ನು ಒಪ್ಪಿಕೊಳ್ಳುವುದು. ಎರಡನೆಯದಾಗಿ, ಇದು ಪರಸ್ಪರ ಹೊಂದಾಣಿಕೆ ಮತ್ತು ಸಮಾಲೋಚನೆಯನ್ನು ಒಳಗೊಂಡಿರುತ್ತದೆ. ಹೊಂದಾಣಿಕೆ ಮತ್ತು ರಾಜಿ ಪ್ರಕ್ರಿಯೆಯ ಮೂಲಕ ಒಪ್ಪಂದವನ್ನು ತಲುಪಲಾಗುತ್ತದೆ. ಹೀಗಾಗಿ ರಾಜಕೀಯ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಇನ್ಕ್ರಿಮೆಂಟಲಿಸಂ ಮಹತ್ವದದ್ದಾಗಿದೆ. ಮೂರನೆಯದಾಗಿ, ಹೆಚ್ಚುತ್ತಿರುವ ಮಾದರಿ ಅಥವಾ ವಿಧಾನವು ವಿಷಯಗಳನ್ನು ಅಸ್ತಿತ್ವದಲ್ಲಿರುವ ನೀತಿಗಳು ಮತ್ತು ಸಂಪನ್ಮೂಲಗಳ ಪರಿಭಾಷೆಯಲ್ಲಿ ಹೊಂದಿಸಲಾಗಿದೆ. ಅಸ್ತಿತ್ವದಲ್ಲಿರುವ ನೀತಿಯು ಬದಲಾವಣೆಗೆ ಆಧಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಹೆಚ್ಚುತ್ತಿರುವ ಪರಿಣಾಮವನ್ನು ಹೊಂದಿರುವ ನಿರ್ಧಾರಗಳ ಮೂಲಕ ಬದಲಾವಣೆ ಸಂಭವಿಸುತ್ತದೆ. ನಾಲ್ಕನೆಯದಾಗಿ, ನೀತಿಯನ್ನು ಒಮ್ಮೆ ಮತ್ತು ಎಲ್ಲರಿಗೂ ಮಾಡಲಾಗುವುದಿಲ್ಲ. ಇನ್ಕ್ರಿಮೆಂಟಲಿಸಂ ಹೆಚ್ಚು ಸೈದ್ಧಾಂತಿಕ ದೃಷ್ಟಿಕೋನದಿಂದ ತೃಪ್ತಿಕರವಾಗಿದೆ, ಏಕೆಂದರೆ ಇದು ಮಾನದಂಡಗಳ ಮೇಲೆ ಹೆಚ್ಚಿನ ಅಂಶಗಳನ್ನು ಗಳಿಸುತ್ತದೆ. ಸುಸಂಬದ್ಧತೆ ಮತ್ತು ಸರಳತೆ ಹಾಗೆ ಹೆಚ್ಚುತ್ತಿರುವ ಮಾದರಿಯು ನಿರ್ಧಾರ ಮಾಡುವಿಕೆಗೆ ಹೆಚ್ಚು ವಾಸ್ತವಿಕ ವಿಧಾನವಾಗಿದೆ. ಇನ್ಕ್ರಿಮೆಂಟಲಿಸಂನ ಸಮರ್ಥಕರು ಪ್ರಕ್ರಿಯೆಯ ಮೂಲಕ ಗೊಂದಲವನ್ನು ಹೆಚ್ಚು ವಾಸ್ತವಿಕವಾಗಿ ಸಮರ್ಥಿಸುತ್ತಾರೆ. ಅನೇಕ ಗುಂಪುಗಳ ಹಿತಾಸಕ್ತಿಗಳಿಗೆ ಪ್ರತಿಕ್ರಿಯಿಸಲು ಸಾಧ್ಯವಾಗುತ್ತದೆ. ಬಿಕ್ಕಟ್ಟು ಅಥವಾ ಒತ್ತಡಗಳಿಗೆ ಪ್ರತಿಕ್ರಿಯಿಸಲು ಸಾಧ್ಯವಾಗುತ್ತದೆ ಮತ್ತು ತಾರ್ಕಿಕ ನಿರ್ಧಾರಗಳಿಗೆ ಅಗತ್ಯವಿರುವ ಸಮಯ, ಹಣ ಮತ್ತು ಶ್ರಮದ ಬೃಹತ್ ಹೂಡಿಕೆಯ ಅಗತ್ಯವಿಲ್ಲ. ಕಾರ್ಯನೀತಿಯನ್ನು ಕಾರ್ಯಗತಗೊಳಿಸುವ ನಿರ್ಧಾರಗಳನ್ನು ಸಾಮಾನ್ಯವಾಗಿ ಸಣ್ಣ ಹಂತಗಳಲ್ಲಿ ಮಾಡಲಾಗುತ್ತದೆ. ಹೆಚ್ಚೆಚ್ಚು ಬದಲಿಗೆ ಒಂದು ಸಮಗ್ರ ತರ್ಕಬದ್ಧತೆಯ ಮೂಲಕ ಇದು ಪ್ರಾಯೋಗಿಕವಾಗಿ ಸಾಧಿಸಲಾಗುವುದಿಲ್ಲ. ಹೆಚ್ಚುತ್ತಿರುವ ವಿಶ್ಲೇಷಣೆಯ ರೂಪಗಳು. ಸಾವಿರದ 1979ರಲ್ಲಿ ಲಿಂಡ್ಬ್ಲೋಮ್ ತನ್ನ ಲೇಖನವನ್ನು ಸ್ಟಿಲ್ ಮಡ್ಲಿಂಗ್ ಥ್ರೂ ಅನ್ನು ಪ್ರಕಟಿಸಿದರು. ಅಲ್ಲಿ ಅವರು ಸಂಕೀರ್ಣವಾದ ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯದಲ್ಲಿನ ನಂಬಿಕೆಯು ಹೆಚ್ಚುತ್ತಿರುವ ವಿಧಾನದ ಮುಖ್ಯ ಆಲೋಚನೆಯಾಗಿದೆ ಮತ್ತು ಹೊಸ ಸುಧಾರಿತ ಎಂದು ಸೂಚಿಸುವುದು ಅವರ ಗುರಿಯಾಗಿದೆ ಎಂದು ಸ್ಪಷ್ಟಪಡಿಸಿದರು. ಮಡ್ಲಿಂಗ್ ವಿಧಾನಗಳು. ಇದನ್ನು ಮಾಡಲು ಅವರು ಇನ್ಕ್ರಿಮೆಂಟಲಿಸಂ ಅನ್ನು ರಾಜಕೀಯ ಮಾದರಿಯಾಗಿ, ಅಂದರೆ ಹಂತ ಹಂತದ ಬದಲಾವಣೆಗಳು, ಮತ್ತು ಇನ್ಕ್ರಿಮೆಂಟಲಿಸಂ ಅನ್ನು ನೀತಿ ವಿಶ್ಲೇಷಣೆಯಾಗಿ ಪ್ರತ್ಯೇಕಿಸಿದ್ದಾರೆ. ಬಹುತ್ವದ ರಾಜಕೀಯದಲ್ಲಿ ಅಧಿಕಾರದ ಸಮತೋಲನವನ್ನು ಭದ್ರಪಡಿಸುವ ವಿಧಾನವಾಗಿ ಅವರು ವಿಶ್ಲೇಷಣಾತ್ಮಕ ಹೆಚ್ಚಳದ ಒಂದು ಪ್ರಕರಣವನ್ನು ಮಾಡಿದ್ದಾರೆ. ಇದರಲ್ಲಿ ವ್ಯಾಪಾರ ಮತ್ತು ದೊಡ್ಡ ಸಂಸ್ಥೆಗಳ ನೀತಿ ರಚನೆ ಪ್ರಕ್ರಿಯೆಯ ಮೇಲೆ ಪ್ರಬಲ
ಪ್ರಭಾವವನ್ನು ಬೀರುತ್ತವೆ. ಹೆಚ್ಚುತ್ತಿರುವ ವಿಶ್ಲೇಷಣೆಗೆ 3 ಮುಖ್ಯ ರೂಪಗಳಿವೆ ಎಂದು ಲಿಂಡ್ಬ್ಲೋಮ್ ವಾದಿಸಿದ್ದಾರೆ. ಅವುಗಳೆಂದರೆ ಸರಳ ಹೆಚ್ಚುತ್ತಿರುವ ವಿಶ್ಲೇಷಣೆ, ಕಾರ್ಯತಂತ್ರದ ಹೆಚ್ಚಳದ ವಿಶ್ಲೇಷಣೆ ಮತ್ತು ಡಿಸ್ಕೌಂಟೆಡ್ ಇನ್ಕ್ರಿಮೆಂಟಲಿಸಮ್. ಇವುಗಳನ್ನು ಈಗ ವಿವರಿಸೋಣ. ಸಿಂಪಲ್ ಇನ್ಕ್ರಿಮೆಂಟಲ್ ಅನಾಲಿಸಿಸ್, ಸರಳ ಹೆಚ್ಚುತ್ತಿರುವ ವಿಶ್ಲೇಷಣೆ. ಇದು ಒಂದು ರೀತಿಯ ವಿಶ್ಲೇಷಣೆಯಾಗಿದ್ದು ಅಸ್ತಿತ್ವದಲ್ಲಿರುವ ನೀತಿಗಿಂತ ಸ್ವಲ್ಪ ಭಿನ್ನವಾಗಿರುವ ಪರ್ಯಾಯ ನೀತಿಗಳನ್ನು ಮಾತ್ರ ವಿಶ್ಲೇಷಿಸಲಾಗುತ್ತದೆ. ಲಿಂಡ್ಬ್ಲೋಮ್ ಪ್ರಕಾರ ಸರಳವಾದ ಹೆಚ್ಚುತ್ತಿರುವ ವಿಶ್ಲೇಷಣೆಯು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮುಂದುವರಿಯುವ ಉಪಯುಕ್ತ ಸಾಧನವಾಗಿದೆ. ಪ್ರಸ್ತುತ ನೀತಿಯಿಂದ ಸಣ್ಣ ಬದಲಾವಣೆಗಳ ಮೇಲೆ ಕೇಂದ್ರೀಕರಿಸುವುದು ಲಭ್ಯವಿರುವ ಜ್ಞಾನವನ್ನು ಹೆಚ್ಚು ಬಳಸಿಕೊಳ್ಳುತ್ತದೆ. ಹೀಗಾಗಿ ಈ ವಿಧಾನವು ನಿರ್ಧಾರ ತೆಗೆದುಕೊಳ್ಳುವವರಿಗೆ ಹಿಂದಿನ ಅನುಭವ ಮತ್ತು ನಿರ್ಧಾರಗಳಿಂದ ಪ್ರತಿಕ್ರಿಯೆಯನ್ನು ಪರಿಗಣಿಸಲು ಮತ್ತು ಲಾಭ ಪಡೆಯಲು ಅನುಮತಿಸುತ್ತದೆ. ಸ್ಟ್ರಾಟಜಿಕ್ ಇನ್ಕ್ರಿಮೆಂಟಲ್ ಅನಾಲಿಸಿಸ್. ಕಾರ್ಯತಂತ್ರದ ಹೆಚ್ಚುತ್ತಿರುವ ವಿಶ್ಲೇಷಣೆ. ಲಿಂಡ್ಬ್ಲೋಮ್ ಅನೇಕ ನಿರ್ಬಂಧಗಳ ಕಾರಣದಿಂದಾಗಿ ಸಂಪೂರ್ಣ ವಿಶ್ಲೇಷಣೆ ಸಾಧ್ಯವಿಲ್ಲದ ಕಾರಣ ವಿಶ್ಲೇಷಕರು ಮಧ್ಯಮ ಸ್ಥಾನವನ್ನು ತೆಗೆದುಕೊಳ್ಳಬೇಕೆಂದು ವಾದಿಸಿದ್ದಾರೆ. ಉತ್ತಮ ಆಯ್ಕೆಗಳನ್ನು ಮಾಡಲು ಸಮಸ್ಯೆಗಳನ್ನು ಸರಳಗೊಳಿಸುವ ವಿಧಾನಗಳ ತಿಳುವಳಿಕೆ ಮತ್ತು ಚಿಂತನಶೀಲ ಬಳಕೆ ಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಈ ವಿಧಾನಗಳಲ್ಲಿ ಟ್ರಯಲ್ ಮತ್ತು ಎರರ್ ಲರ್ನಿಂಗ್, ನಿರ್ವಹಣೆ ಮತ್ತು ಕಾರ್ಯಕ್ರಮದ ಮೌಲ್ಯಮಾಪನ ಮತ್ತು ವಿಮರ್ಶೆ ತಂತ್ರ, ಪ್ರೋಗ್ರಾಮ್ ಎವ್ಯಾಲ್ಯೂಯೇಷನ್ ರಿವ್ಯೂ ಟೆಕ್ನಿಕ್ ಎಂದು ಇದನ್ನು ಆಂಗ್ಲ ಭಾಷೆಯಲ್ಲಿ ಹೇಳಲಾಗುತ್ತದೆ. ಈ ವಿಧಾನಗಳನ್ನು ಬಳಸುವಾಗ ವಿಶ್ಲೇಷಣೆಯು ಸಿನೋಪ್ಟಿಕ್ ರೂಟ್ ಆದರ್ಶಕ್ಕೆ ಗುರಿಯಾಗಬಾರದು, ಆದರೆ ತಂತ್ರಗಳ ಅಭಿವೃದ್ಧಿಯಲ್ಲಿ ಅವುಗಳನ್ನು ನಿಯೋಜಿಸಲು ಪ್ರಯತ್ನಿಸಬೇಕು ಎಂದು ಲಿಂಡ್ಬ್ಲೋಮ್ ಸೂಚಿಸಿದ್ದಾರೆ. ಡಿಸ್ಜಾಯಿಂಟೆಡ್ ಇನ್ಕ್ರಿಮೆಂಟಲಿಸಮ್, ವಿಚ್ಛೇದಿತ ಇನ್ಸ್ಟ್ರುಮೆಂಟಲಿಸಮ್ ಎನ್ನುವುದು ವಿಶ್ಲೇಷಣಾತ್ಮಕ ತಂತ್ರವಾಗಿದೆ. ಇದು 6 ವಿಧಾನಗಳಿಂದ ಒಳಗೊಂಡಿರುತ್ತದೆ ಹಾಗೂ ಸಮಸ್ಯೆಗಳನ್ನು ಸರಳಗೊಳಿಸುವುದು ಮತ್ತು ಕೇಂದ್ರೀಕರಿಸುವುದು ಇದರ ಉದ್ದೇಶ. ಅವುಗಳೆಂದರೆ ಕೆಲವು ಪರಿಚಿತ ಪರ್ಯಾಯಗಳ ವಿಶ್ಲೇಷಣೆಯ ಮಿತಿ, ಸಮಸ್ಯೆಗಳ ಪ್ರಾಯೋಗಿಕ ವಿಶ್ಲೇಷಣೆಯೊಂದಿಗೆ ಹೆಣೆದುಕೊಂಡಿರುವ ಮೌಲ್ಯಗಳು ಮತ್ತು ನೀತಿ ಗುರಿಗಳು, ಹುಡುಕಬೇಕಾದ ಗುರಿಗಳ ಮೇಲೆ ಬದಲಿಗೆ ನಿವಾರಿಸಬೇಕಾದ ದುಷ್ಪರಿಣಾಮಗಳ ಮೇಲೆ ಕೇಂದ್ರೀಕರಿಸುವುದು, ಪ್ರಯೋಗ ಮತ್ತು ದೋಷ ಕಲಿಕೆ, ಸೀಮಿತ ಸಂಖ್ಯೆಯ ಆಯ್ಕೆಗಳು ಮತ್ತು ಅವುಗಳ ಪರಿಣಾಮಗಳನ್ನು ವಿಶ್ಲೇಷಿಸುವುದು, ಮತ್ತು
ನೀತಿ ರಚನೆಯಲ್ಲಿ ಅನೇಕ ಪಕ್ಷಪಾತಿ ಭಾಗವಹಿಸುವವರಿಗೆ ವಿಶ್ಲೇಷಣಾತ್ಮಕ ಕೆಲಸವನ್ನು ವಿಘಟನೆ ಮಾಡುವುದು. ಸಂಕ್ಷಿಪ್ತವಾಗಿ, ಇನ್ಕ್ರಿಮೆಂಟಲಿಸಂ ಒಂದು ಮಾದರಿಯಾಗಿ ನಿರ್ಧಾರ ಪ್ರಕ್ರಿಯೆಯನ್ನು ಈ ಕೆಳಗಿನ ವಿಧಾನಗಳಲ್ಲಿ ಸರಳೀಕರಿಸಲು ಕಾರ್ಯನಿರ್ವಹಿಸುತ್ತದೆ. ಪರಿಗಣಿಸಲಾದ ಪರ್ಯಾಯಗಳ ಸಂಖ್ಯೆಯನ್ನು ಮಿತಿಗೊಳಿಸುವುದು, ಅಂದರೆ ಹಿಂದಿನ ಅಭ್ಯಾಸಕ್ಕಿಂತ ಸ್ವಲ್ಪ ಭಿನ್ನವಾಗಿರುವುದಕ್ಕೆ ಅವಕಾಶ ನೀಡುವುದು. ಅನುಭವ ಮತ್ತು ಪ್ರಕ್ರಿಯೆಯನ್ನು ಸರಣಿ ಮತ್ತು ಪರಿಹಾರವನ್ನು ಮಾಡುವ ಮೂಲಕ ಅಪಾಯವನ್ನು ನಿರ್ವಹಿಸುವುದು, ಅಂದರೆ ದೊಡ್ಡ ದೋಷಗಳನ್ನು ತಪ್ಪಿಸಲು ಅಪಾಯವನ್ನು ನಿರ್ವಹಿಸುವುದು. ಎ ಕ್ರಿಟಿಕಲ್ ಅಪ್ರೈಸಲ್ ಆಫ್ ಲಿಂಡ್ ಬ್ಲೋಮ್ಸ್ ಅಪ್ರೋಚ್. ಲಿಂಡ್ ಬ್ಲೋಮ್ನ ಅಪ್ರೋಚ್ನ ವಿಮರ್ಶಾತ್ಮಕ ಮೌಲ್ಯಮಾಪನ. ನೀತಿ ವಿಶ್ಲೇಷಣೆಯ ಅಭಿವೃದ್ಧಿಗೆ ಲಿಂಡ್ ಬ್ಲೋಮ್ ಪ್ರಮುಖ ಕೊಡುಗೆಯಾಗಿದೆ. ಇದರ ಹೊರತಾಗಿಯೂ ಅವರ ಕೆಲಸವು ಸ್ವಲ್ಪ ಮಟ್ಟಿಗೆ ವಿಮರ್ಶಾತ್ಮಕ ಗಮನವನ್ನು ಸೆಳೆದಿದೆ. ಲಿಂಡ್ ಬ್ಲೋಮ್ ವ್ಯಾಪಕವಾದ ಸಾಮಾನ್ಯೀಕರಣಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಆದರೆ ಪ್ರಾಯೋಗಿಕ ಪುರಾವೆಗಳೊಂದಿಗೆ ಇಬ್ಬರಿಗೂ ಮನವರಿಕೆಯಾಗಿಲ್ಲ. ಡ್ರೋರ್ಗೆ ಈ ಮಾದರಿ ಆಳವಾಗಿ ಸಂಪ್ರದಾಯವಾದಿ ಮತ್ತು ಆ ಸಂದರ್ಭಗಳಲ್ಲಿ ಸೂಕ್ತವಾಗಿದೆ, ಅಲ್ಲಿ ನೀತಿಯು ಕಾರ್ಯನಿರ್ವಹಿಸುತ್ತಿದೆ ಅಥವಾ ತೃಪ್ತಿಕರವಾಗಿದೆ, ಅಲ್ಲಿ ಸಮಸ್ಯೆಗಳು ಕಾರಣಾನಂತರದಲ್ಲಿ ಸಾಕಷ್ಟು ಸ್ಥಿರವಾಗಿರುತ್ತವೆ ಮತ್ತು ಮೂಲಗಳ ಲಭ್ಯತೆ ಇರುತ್ತದೆ. ಇದಲ್ಲದೆ ಇನ್ಕ್ರಿಮೆಂಟಲಿಸಂ ಯಾವ ಸ್ಥಿತಿಯನ್ನು ಸಮರ್ಥಿಸುತ್ತದೆ ಮತ್ತು ಮೂಲಭೂತ ಬದಲಾವಣೆಯ ಸಾಧ್ಯತೆಯನ್ನು ನಿರ್ಲಕ್ಷಿಸುತ್ತದೆ ಎಂದು ಡ್ರೋರ್ ಗಮನಿಸಿದ್ದಾರೆ. ಇದು ಸಮಾಜದಲ್ಲಿ ಜಡತ್ವದ ಪರ ಮತ್ತು ನಾವೀನ್ಯತೆ ವಿರೋಧಿ ಶಕ್ತಿಗಳನ್ನು ಬಲಪಡಿಸುತ್ತದೆ. ಆದಾಗ್ಯೂ ಲಿಂಡ್ ಬ್ಲೋಮ್ ಖಂಡಿತವಾಗಿಯೂ ತಮ್ಮ ಛಾಪು ಮೂಡಿಸಿದ್ದಾರೆ. ಪ್ರಾಯಶಃ ಅವರ ಅತ್ಯಂತ ಶಾಶ್ವತವಾದ ಕೊಡುಗೆಯು ನೀತಿ ರಚನೆಯಲ್ಲಿನ ಇನ್ಸ್ಟ್ರುಮೆಂಟಲಿಸಂ ಮತ್ತು ಸಾಮಾಜಿಕ ಸಮನ್ವಯದ ಸಾಧನವಾಗಿ ಪರಸ್ಪರ ಹೊಂದಾಣಿಕೆಯನ್ನು ಒಳಗೊಂಡಿರುತ್ತದೆ. ನಾಲ್ಕು 7
ಡ್ರೋರ್ಸ್ ನಾರ್ಮೇಟಿವ್ ಆಪ್ಟಿಮಮ್ ಮಾಡೆಲ್. ಡ್ರೋರ್ಗಳ ರೂಢಿಗತ ಆಪ್ಟಿಮಮ್ ಮಾದರಿ. ಎಸ್ಕೆಲ್ ಡ್ರೋರ್ ನೀತಿ ವಿಶ್ಲೇಷಣೆ ತರ್ಕಬದ್ಧ ಮಾದರಿಯ ಮಾರ್ಪಡಿಸಿದ ರೂಪವನ್ನು ಪ್ರಸ್ತುತಪಡಿಸಿದ್ದಾರೆ. ನೀತಿ ವಿಶ್ಲೇಷಣೆಯು ಮೌಲ್ಯಗಳು ಮತ್ತು ವೈಯಕ್ತಿಕ ಅನುಭವಗಳನ್ನು ಒಳಗೊಂಡಿರುವ ಪ್ರಪಂಚದ ಒಂದು ಕ್ಷೇತ್ರವಿದೆ ಎಂದು ಒಪ್ಪಿಕೊಳ್ಳಬೇಕು ಎಂದು ಅವರು ವಾದಿಸಿದ್ದಾರೆ. ಅವರು ತರ್ಕಬದ್ಧ ಮಾದರಿಯ ಪ್ರಮುಖ ಅಂಶಗಳನ್ನು ಹೆಚ್ಚುವರಿ ತರ್ಕಬದ್ಧ ಅಂಶಗಳೊಂದಿಗೆ ಸಂಯೋಜಿಸುವ ವಿಧಾನವನ್ನು ರಚಿಸಿದ್ದಾರೆ. ಇದು ಶುದ್ಧ ವೈಚಾರಿಕತೆಯ ಮಾದರಿಯಲ್ಲಿ ಸೇರಿಸಲಾಗಿಲ್ಲ. ಹೆಚ್ಚುತ್ತಿರುವ ಮತ್ತು ತರ್ಕಬದ್ಧ ಮಾದರಿಗಳ ಬದಲಿಗೆ ಡ್ರೋರ್ ಪರ್ಯಾಯವನ್ನು ನೀಡಿದ್ದಾರೆ. ಅವರ ಮಾದರಿಯು ಮುಖ್ಯವಾಗಿ ಸ್ವೀಕರಿಸಲು ಪ್ರಯತ್ನಿಸುತ್ತದೆ. ಅದೆಂದರೆ ವೈಚಾರಿಕತೆಯ ಅಗತ್ಯತೆ, ಕೆಳ ಹಂತಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ತರ್ಕಬದ್ಧತೆಯನ್ನು ಹೆಚ್ಚಿಸಲು ನಿರ್ವಹಣಾ ತಂತ್ರಗಳ ಪರಿಚಯದ ಅವಶ್ಯಕತೆ, ಉನ್ನತ ಮಟ್ಟದ ನಿರ್ಧಾರಗಳ ಅಗತ್ಯವಿರುವ ಸಂಕೀರ್ಣ ಸಮಸ್ಯೆಗಳನ್ನು ಎದುರಿಸಲು ನೀತಿ ವಿಜ್ಞಾನದ ವಿಧಾನ ಮತ್ತು ನಿರ್ಧಾರ ಕೈಗೊಳ್ಳುವಲ್ಲಿ ಮೌಲ್ಯಗಳು ಮತ್ತು ಅಭಾಗಲಬ್ಧ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ಲಿ ಡ್ರೋರ್ನ ಗುರಿ ಹೀಗಿತ್ತು ಎಂದು ಉಲ್ಲೇಖಿಸಬಹುದು. ಸರ್ಕಾರದ ತರ್ಕಬದ್ಧ ವಿಷಯವನ್ನು ಹೆಚ್ಚಿಸುವುದು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಹೆಚ್ಚು ತರ್ಕಬದ್ಧ ಆಯಾಮಗಳನ್ನು ಅವರ ಮಾದರಿಯಲ್ಲಿ ನಿರ್ಮಿಸುವುದು. ಡ್ರೋರ್ ಇದನ್ನು ನಾರ್ಮೇಟಿವ್ ಆಪ್ಟಿಮಲಿಸಮ್ ಎಂದು ಕರೆದಿದ್ದಾರೆ. ಇದು ತರ್ಕಬದ್ಧ ಮಾದರಿಯ ಪ್ರಮುಖ ಅಂಶಗಳನ್ನು ಹೆಚ್ಚುವರಿ ತರ್ಕಬದ್ಧ ಅಂಶಗಳೊಂದಿಗೆ ಸಂಯೋಜಿಸುತ್ತದೆ. ಇವುಗಳನ್ನು ಶುದ್ಧ ವೈಚಾರಿಕತೆ ಮಾದರಿಯಿಂದ ಹೊರಗಿಡಲಾಗಿದೆ. ಡ್ರೋರ್ ಅವರು ಏನು ವಾದಿಸಿದ್ದಾರೆ ಎಂದರೆ, ಒಂದು ಮಾದರಿಯ ಅಗತ್ಯವಿದೆ, ಅದು ವಾಸ್ತವಕ್ಕೆ ಸರಿಹೊಂದುತ್ತದೆ, ಅದರ ಸುಧಾರಣೆಯ ಕಡೆಗೆ ನಿರ್ದೇಶಿಸಲ್ಪಡುತ್ತದೆ ಮತ್ತು ಉತ್ತಮ ನೀತಿಗಳನ್ನು ತಲುಪಲು ಗರಿಷ್ಠ ಪ್ರಯತ್ನವನ್ನು ಪ್ರೇರೇಪಿಸುವಾಗ ನೀತಿ ನಿರೂಪಣೆಗೆ ಅನ್ವಯಿಸಬಹುದು ಎಂದು. ಈ ಮೂಲಕ ಡ್ರೋರ್ ಅವರು ತರ್ಕಬದ್ಧ ನೀತಿ ವಿಧಾನಕ್ಕೆ ಪರ್ಯಾಯವನ್ನು ಮುಂದಿಟ್ಟಿದ್ದಾರೆ. ವಿಶ್ಲೇಷಣೆಯ ಗುರಿಯು ನಿರ್ಧಾರ ತೆಗೆದುಕೊಳ್ಳುವವರನ್ನು ತಮ್ಮ ಚೌಕಟ್ಟುಗಳನ್ನು
ವಿಸ್ತರಿಸಲು ಪ್ರೇರೇಪಿಸುತ್ತದೆ ಎಂದು ಅವರು ವಾದಿಸಿದ್ದಾರೆ. ಹೀಗಾಗಿ ಸಂಪೂರ್ಣವಾಗಿ ತರ್ಕಬದ್ಧ ಮಾದರಿಯ ಸ್ಥಳದಲ್ಲಿ ಡ್ರೋರ್ ಕೆಲವು 18 ಹಂತಗಳನ್ನು ಒಳಗೊಂಡಿರುವ ಹೆಚ್ಚು ಸಂಕೀರ್ಣ ಮಾದರಿಯನ್ನು ನೀಡಿದ್ದಾರೆ. ಅವುಗಳೆಂದರೆ ಮೆಟಾ ಪಾಲಿಸಿ ಮೇಕಿಂಗ್ ಸ್ಟೇಜ್ನಲ್ಲಿ ಪ್ರಾಸೆಸಿಂಗ್ ವ್ಯಾಲ್ಯೂಸ್, processing reality, processing problems, surveying, processing and developing resources, designing, evaluating and redesigning the policy making system, allocating problems, values and resources, determining policy making strategy. ಕನ್ನಡಕ್ಕೆ ಅನುವಾದಿಸಿದಾಗ ಸಂಸ್ಕರಣಾ ಮೌಲ್ಯಗಳು, ರಿಯಾಲಿಟಿ ಸಂಸ್ಕರಣೆ, ಸಂಸ್ಕರಣೆಯ ಸಮಸ್ಯೆಗಳು, ಸಂಪನ್ಮೂಲಗಳ ಸಮೀಕ್ಷೆ, ಸಂಸ್ಕರಣೆ ಮತ್ತು ಅಭಿವೃದ್ಧಿ, ನೀತಿ ನಿರೂಪಣಾ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸುವುದು, ಮೌಲ್ಯಮಾಪನ ಮಾಡುವುದು ಮತ್ತು ಮರು ವಿನ್ಯಾಸಗೊಳಿಸುವುದು, ಸಮಸ್ಯೆಗಳು, ಮೌಲ್ಯಗಳು ಮತ್ತು ಸಂಪನ್ಮೂಲಗಳನ್ನು ಹಂಚುವುದು ಹಾಗೂ ನೀತಿ ನಿರೂಪಣಾ ತಂತ್ರವನ್ನು ನಿರ್ಧರಿಸುವುದು. ಎರಡನೇ ಸ್ಟೇಜ್ ಬಂದು ಪಾಲಿಸಿ ಮೇಕಿಂಗ್ ಸ್ಟೇಜ್. ಸಬ್ ಅಲೋಕೇಟಿಂಗ್ ರಿಸೋರ್ಸಸ್, establishing operational goals with some order of priority, establishing a set of their significant values with some order of priority, context of public policy, preparing a set of major alternative policies, including some good ones, preparing reliable predictions of the significant benefits and costs of the various alternatives, comparing the predicted benefits
and costs of the various alternatives and identifying the best ones, evaluating the benefits and costs of the best alternatives and deciding whether they are good or not. ಕನ್ನಡಕ್ಕೆ ತರ್ಜುಮೆ ಮಾಡಿದಾಗ ನೀತಿ ರಚನೆ ಹಂತ, ಉಪ ಹಂಚಿಕೆ ಸಂಪನ್ಮೂಲಗಳು, ಕೆಲವು ಆದ್ಯತೆಯ ಕ್ರಮದೊಂದಿಗೆ ಕಾರ್ಯಾಚರಣೆಯ ಗುರಿಗಳನ್ನು ಸ್ಥಾಪಿಸುವುದು, ಅವುಗಳ ಗಮನಾರ್ಹ ಮೌಲ್ಯಗಳ ಒಂದು ಸೆಟ್ ಅನ್ನು ಸ್ಥಾಪಿಸುವುದು, ಆ ಸೆಟ್ ಕೆಲವು ಆದೇಶದೊಂದಿಗೆ ಅಥವಾ ಆದ್ಯತೆಗಳೊಂದಿಗೆ ಇರುವಂತೆ ಮಾಡುವುದು, ಕೆಲವು ಒಳ್ಳೆಯದು ಸೇರಿದಂತೆ ಪ್ರಮುಖ ಪರ್ಯಾಯ ನೀತಿಗಳ ಗುಂಪನ್ನು ಸಿದ್ಧಪಡಿಸುವುದು, ಗಮನಾರ್ಹ ಪ್ರಯೋಜನಗಳು ಮತ್ತು ವೆಚ್ಚಗಳ ವಿಶ್ವಾಸಾರ್ಹ ವಿವಿಧ ಪರ್ಯಾಯಗಳ ಮುನ್ನೋಟಗಳನ್ನು ಸಿದ್ಧಪಡಿಸುವುದು, ನಿರೀಕ್ಷಿತ ಪ್ರಯೋಜನಗಳು ಮತ್ತು ವಿವಿಧ ವೆಚ್ಚಗಳನ್ನು ಹೋಲಿಸುವುದು, ಪರ್ಯಾಯಗಳು ಮತ್ತು ಅತ್ಯುತ್ತಮವನ್ನು ಗುರುತಿಸುವುದು, ಅತ್ಯುತ್ತಮ ಪರ್ಯಾಯಗಳ ಪ್ರಯೋಜನಗಳು ಮತ್ತು ವೆಚ್ಚಗಳನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಅವರು ಒಳ್ಳೆಯವರು ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವುದು. ಮೂರನೇ ಸ್ಟೇಜ್ ಅಂದರೆ ಪೋಸ್ಟ್ ಪಾಲಿಸಿ ಮೇಕಿಂಗ್ ಸ್ಟೇಜ್. Motivating the execution of policy, executing the policy, evaluating policy making after executing the policy, communication and feedback channels interconnecting all phases. ಕನ್ನಡಕ್ಕೆ ತರ್ಜುಮೆ ಮಾಡಿದಾಗ ನೀತಿ ರಚನೆಯ ನಂತರದ ಹಂತ, ನೀತಿಯನ್ನು ಕಾರ್ಯಗೊಳಿಸಲು ಪ್ರೇರೇಪಿಸುವುದು, ನೀತಿಯನ್ನು ಕಾರ್ಯಗತಗೊಳಿಸುವುದು, ಪಾಲಿಸಿಯನ್ನು ಕಾರ್ಯಗತಗೊಳಿಸಿದ ನಂತರ ನೀತಿ ನಿರೂಪಣೆಯನ್ನು ಮೌಲ್ಯಮಾಪನ ಮಾಡುವುದು, ಸಂವಹನ ಮತ್ತು ಪ್ರತಿಕ್ರಿಯೆ ಚಾನೆಲ್ಗಳು ಎಲ್ಲ ಹಂತಗಳನ್ನು ಪರಸ್ಪರ ಸಂಪರ್ಕಿಸುವಂತೆ ಮಾಡುವುದು, ವಿಶ್ಲೇಷಣೆಯ ದೃಷ್ಟಿಕೋನದಿಂದ ಎರಡು ಪರಸ್ಪರ ಉಪಹಂತಗಳಲ್ಲಿ ಮಾಡಲಾದ ಸಾರ್ವಜನಿಕ ನೀತಿಯನ್ನು ನಾವು ವಿಶ್ಲೇಷಿಸಬೇಕು ಎಂದು ಡ್ರೋರ್ ಮಾದರಿಯು ಸೂಚಿಸುತ್ತದೆ. ಹೀಗಾಗಿ ವಿವರಿಸಿದ 18 ಹಂತಗಳನ್ನು ಚಕ್ರದಂತೆ ನೋಡಬೇಕಾಗುತ್ತದೆ. ಅದು ಅವರ ತರ್ಕಬದ್ಧ ಮತ್ತು ಹೆಚ್ಚುವರಿ ತರ್ಕಬದ್ಧ ಅಂಶಗಳನ್ನು ಹೊಂದಿದೆ. ಹಂತ 1ರಲ್ಲಿ ಮೌಲ್ಯಗಳ ಸಂಸ್ಕರಣೆ, ನಿರ್ಧಾರ ತಯಾರಿಕೆಯು ಸಮಸ್ಯೆಗಳನ್ನು ಗುರುತಿಸಲು ಮತ್ತು ನೀತಿ ನಿರೂಪಣೆಗೆ ಸಾಮಾನ್ಯ ಮಾರ್ಗದರ್ಶಿಯಾಗಿ ಮೌಲ್ಯಗಳನ್ನು ನಿರ್ದಿಷ್ಟಪಡಿಸುವುದು ಮತ್ತು ಆದೇಶಿಸುವುದು ಒಳಗೊಂಡಿರುತ್ತದೆ. ಹಂತ 2ರಲ್ಲಿ ತರ್ಕಬದ್ಧ ಉಪಹಂತ ಮಾಹಿತಿ ಸಂಗ್ರಹಣೆಯನ್ನು ಒಳಗೊಂಡಿರುತ್ತದೆ. ಕಾರ್ಯಸಾಧ್ಯತೆ ಮತ್ತು ಅವಕಾಶದ ವೆಚ್ಚಗಳ ಮೇಲೆ ಮತ್ತು ಹೆಚ್ಚುವರಿ ತರ್ಕಬದ್ಧ ಉಪಹಂತದಲ್ಲಿ ನಿರ್ಧಾರ ಮಾಡುವಿಕೆಯು ಮೌಲ್ಯ ನಿರ್ಣಯ, ಮೌನ ಚಕಾಸಿ ಮತ್ತು ಒಕ್ಕೂಟ ರಚನೆ ಕೌಶಲ್ಯಗಳನ್ನು ಒಳಗೊಂಡಿರುತ್ತದೆ.
ವಿವರಣಾತ್ಮಕ ಎರಡನ್ನು ಸಂಯೋಜಿಸುವ ಡ್ರೋರ್ನ ನಾರ್ಮೆಟಿವ್ ಆಪ್ಟಿಮಮ್ ಮಾದರಿಯಲ್ಲಿ ನೈಜ ಪ್ರಪಂಚದ ನೀತಿ ರಚನೆಯ ಮಾದರಿಗಳಲ್ಲಿ ನಿರ್ಧಾರ ತರ್ಕಬದ್ಧ ಮತ್ತು ಹೆಚ್ಚುವರಿ ತರ್ಕಬದ್ಧ ಪ್ರಭಾವಗಳಿಂದ ನಡೆಸಲ್ಪಡುತ್ತದೆ ಮತ್ತು ವಿಧೇಯಕ ತರ್ಕಬದ್ಧ ಮತ್ತು ಹೆಚ್ಚುವರಿ ತರ್ಕಬದ್ಧ ಅಂಶಗಳನ್ನು ಸುಧಾರಿಸುವ ವಿಧಾನ. ಅವರು ಸಾರ್ವಜನಿಕ ನೀತಿ ರಚನೆಯ ಪ್ರಕ್ರಿಯೆಯ ಅಮೂಲಾಗ್ರ ಸುಧಾರಣೆಯನ್ನು ಊಹಿಸುತ್ತಾರೆ. ಹೀಗಾಗಿ ತರ್ಕಬದ್ಧ ವಿಶ್ಲೇಷಣೆಯನ್ನು ಬಳಸಿಕೊಂಡು ಅದರ ಅಂತಃಪ್ರಜ್ಞೆ ಮತ್ತು ಭಾವನೆಗಳನ್ನು ಬಳಸಿಕೊಂಡು ನಿರ್ಧಾರ ನಿರ್ಮಾಪಕರನ್ನು ಡ್ರೋರ್ಸ್ ಮಾಡಲು ಊಹಿಸುತ್ತದೆ. ಡ್ರೋರ್ ಒಂದು ವಿಧಾನವನ್ನು ರಚಿಸಿದ್ದಾರೆ. ಇದು ತರ್ಕಬದ್ಧ ಮಾದರಿಯ ಪ್ರಮುಖ ಅಂಶಗಳನ್ನು ಹೆಚ್ಚುವರಿ ತರ್ಕಬದ್ಧ ಅಂಶಗಳೊಂದಿಗೆ ಸಂಯೋಜಿಸುತ್ತದೆ. A critical appreciation of Dror's model. Dror's ಮಾದರಿಯ ವಿಮರ್ಶಾತ್ಮಕ ಮೆಚ್ಚುಗೆ. ಸ್ಟೀರಿಂಗ್ ಸೊಸೈಟಿಗಳಿಗೆ ಎರಡು ಮುಖ್ಯ ಪರ್ಯಾಯಗಳ ನಡುವಿನ ಆಯ್ಕೆಯ ಪ್ರಜ್ಞಾಪೂರ್ವಕ ಅರಿವು ಎಂದು ಡ್ರೋರ್ ನೀತಿ ನಿರೂಪಣೆಯನ್ನು ವೀಕ್ಷಿಸಿದ್ದಾರೆ. ಮಾನವ ಪ್ರಗತಿಗೆ ಸಾರ್ವಜನಿಕ ನೀತಿ ನಿರೂಪಣೆಯನ್ನು ಸುಧಾರಿಸಲು ದೀರ್ಘಾವಧಿಯ ಕಾರ್ಯತಂತ್ರವು ಅವಶ್ಯಕವಾಗಿದೆ ಎಂದು ಅವರು ಏಕೀಕೃತ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಡ್ರೋರ್ ಅನ್ನು ಲಾಸ್ಟೆಲೋಗೆ ಸಮೀಕರಿಸಬಹುದು, ಆದರೆ ಲಾಸ್ಟೆಲ್ ನೀತಿ ವಿಜ್ಞಾನವನ್ನು ನೋಡಿದರು. ಜ್ಞಾನೋದಯ, ವಿಮೋಚನೆ ಮತ್ತು ಪ್ರಜಾಪ್ರಭುತ್ವೀಕರಣದಲ್ಲಿ ಪಾತ್ರ ಹೊಂದಿರುವ ಡಾರ್ ನೀತಿ ನಿರೂಪಣೆಯಲ್ಲಿ ಜನರ ಬಗ್ಗೆ ಬಹಳ ಕಡಿಮೆ ಗೌರವವನ್ನು ತೋರುತ್ತಿದ್ದಾರೆ. ನೀತಿ ನಿರೂಪಣೆಯು ಒಂದು ಸಂಕೀರ್ಣವಾದ ವ್ಯಾಯಾಮ ಎಂದು ಲಿಂಡ್ ಬ್ಲೂಮ್ನೊಂದಿಗೆ ಒಪ್ಪಿಕೊಂಡರು. ಡ್ರೋರ್ ಲಿಂಡ್ ಬ್ಲೂಮ್ನ ಇನ್ಕ್ರಿಮೆಂಟಲಿಸಂ ಸ್ಥಾನವನ್ನು ವಿರೋಧಿಸಿದರು. ಮತ್ತು ತರ್ಕಬದ್ಧ ವಿಶ್ಲೇಷಣೆಯ ಪರ್ಯಾಯ ಮಾದರಿಯನ್ನು ಪ್ರತಿಪಾದಿಸಿದರು. ನಾಲ್ಕು
ಪಾಯಿಂಟ್ 8 ಪೊಲಿಟಿಕಲ್ ಪ್ರಾಸೆಸ್ ಅಪ್ರೋಚ್. ರಾಜಕೀಯ ಪ್ರಕ್ರಿಯೆ ವಿಧಾನ. ಸಾರ್ವಜನಿಕ ನೀತಿಯ ಅಧ್ಯಯನವನ್ನು ಸಾಮಾನ್ಯವಾಗಿ ರಾಜಕೀಯದ ಪ್ರಮುಖ ಅಂಶವೆಂದು ಪರಿಗಣಿಸಲಾಗುತ್ತದೆ. ಸಾರ್ವಜನಿಕ ನೀತಿಗಳು ಸಾರ್ವಜನಿಕವಾಗಿರುವ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಅಥವಾ ಹೆಚ್ಚು ಮುಖ್ಯವಾಗಿ ಕೆಲವು ಜನರು ಸಾರ್ವಜನಿಕವಾಗಿರಬೇಕು ಎಂದು ಭಾವಿಸುತ್ತಾರೆ. ವೈಚಾರಿಕತೆಯ ಮಾದರಿಯಿಂದ ಗಮನಾರ್ಹವಾದ ನಿರ್ಗಮನವೆಂದರೆ ನೀತಿ ರಚನೆಯಲ್ಲಿ ರಾಜಕೀಯ ಪ್ರಕ್ರಿಯೆಯ ವಿಧಾನವಾಗಿದೆ. ಈ ವಿಧಾನವನ್ನು ಲಾರೆನ್ಸ್ ಲಿನ್ ಮತ್ತು ಪೀಟರ್ ಡೆ ಲಿಯಾನ್ ಅವರಂತಹ ಬರಹಗಾರರು ವಿವರಿಸಿದ್ದಾರೆ. ಈ ವಿಧಾನದಲ್ಲಿ ಸಾರ್ವಜನಿಕ ನೀತಿ ರಚನೆಯನ್ನು ತಾಂತ್ರಿಕ ಪ್ರಕ್ರಿಯೆ ಬದಲಿಗೆ ರಾಜಕೀಯ ಪ್ರಕ್ರಿಯೆ ಎಂದು ನೋಡಲಾಗುತ್ತದೆ. ಈ ವಿಧಾನವು ರಾಜಕೀಯ ಸಂವಹನವನ್ನು ಒತ್ತಿ ಹೇಳುತ್ತದೆ. ಇದರಿಂದ ನೀತಿಯನ್ನು ಪಡೆಯಲಾಗಿದೆ. ಇದು ಸಾರ್ವಜನಿಕ ನೀತಿಯನ್ನು ಸರ್ಕಾರದ ಉತ್ಪನ್ನವಾಗಿ ನೋಡುತ್ತದೆ. ಲಿನ್ 1987ರಲ್ಲಿ ಈ ರೀತಿ ವಾದಿಸುತ್ತಾರೆ. ಸಾರ್ವಜನಿಕ ನೀತಿಯನ್ನು ಸಣ್ಣ ಪ್ರಮಾಣದಲ್ಲಿ ಪರಸ್ಪರ ಸಂವಹನ ನಡೆಸುವ ವ್ಯಕ್ತಿಗಳಿಂದ ಮಾಡಲ್ಪಟ್ಟ ಪ್ರಸರಣ ಪ್ರಕ್ರಿಯೆಯ ಔಟ್ಪುಟ್ ಎಂದು ನಿರೂಪಿಸಬಹುದು ಎಂದು. ಔಪಚಾರಿಕ ಸಂಸ್ಥೆಗಳಿಂದ ಪ್ರಾಬಲ್ಯವಿರುವ ಚೌಕಟ್ಟಿನಲ್ಲಿ ಗುಂಪುಗಳು ಇರುತ್ತವೆ. ಆ ಸಂಸ್ಥೆಗಳು ರಾಜಕೀಯ ಸಂಸ್ಥೆಗಳು, ನಿಯಮಗಳು ಮತ್ತು ಆಚರಣೆಗಳ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಭಾವಗಳಿಗೆ ಒಳಪಟ್ಟಿರುತ್ತವೆ. ಉದಾಹರಣೆಗೆ, ಸಂಸ್ಥೆಗಳಲ್ಲಿನ ವ್ಯಕ್ತಿಗಳು ವಿವಿಧ ಪ್ರಭಾವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಎಂದು ಲಿನ್ ವಾದಿಸಿದ್ದಾರೆ ಮತ್ತು ನೀತಿ ರಚನೆಯನ್ನು ಅರ್ಥ ಮಾಡಿಕೊಳ್ಳಲು ಈ ರಚನೆಗಳ ನಡುವಿನ ಪರಸ್ಪರ ಕ್ರಿಯೆಗಳ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ ಎಂದು ಹೇಳಿರುತ್ತಾರೆ. ನಿರ್ದಿಷ್ಟ ಸ್ಥಾನಗಳನ್ನು ಹೊಂದಿರುವ ವ್ಯಕ್ತಿಗಳು, ಗುಂಪುಗಳು, ಸಂಸ್ಥೆಗಳು, ರಾಜಕೀಯ ವ್ಯವಸ್ಥೆ ಮತ್ತು ಅವರೆಲ್ಲರೂ ಭಾಗವಾಗಿರುವ ವಿಶಾಲ ಸಮಾಜ ಆದ್ದರಿಂದ ನಿರ್ದಿಷ್ಟವಾಗಿ ಒಳಗೊಳ್ಳುವ ಬದಲು ವಿಧಾನಗಳು ಇವೆಲ್ಲವೂ ಇಲ್ಲಿ ಕಾಣುತ್ತವೆ. ಈ ವಿಧಾನದಲ್ಲಿ ನೀತಿ ನಿರೂಪಣೆಯು ರಾಜಕೀಯ ಮತ್ತು ಸಾಂಸ್ಥಿಕ ಪರಿಸರಕ್ಕೆ ಹೊಂದಿಕೊಳ್ಳುವ ಮತ್ತು ಪ್ರಭಾವ ಬೀರಲು ಕಲಿಯುವ ವಿಷಯವಾಗಿದೆ. ನೀತಿ ರಚನೆಯು ಸಂಸ್ಥೆಗಳು, ಆಸಕ್ತಿ ಗುಂಪುಗಳು ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಭಾವಗಳಂತಹ ಅಂಶಗಳಿಂದ ನಿರ್ಬಂಧಿಸಲ್ಪಟ್ಟಿದೆ. ಈ ರಾಜಕೀಯ ಪ್ರಕ್ರಿಯೆ ವಿಧಾನದಲ್ಲಿ ಗಮನವು ನಿರ್ದಿಷ್ಟ ನೀತಿಗಳನ್ನು ಹೇಗೆ ರೂಪಿಸಲಾಗಿದೆ, ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಆಚರಣೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ವಿಷಯವಾಗಿರುತ್ತದೆ. ನೀತಿ ನಿರೂಪಣೆಯು ಗೋಲು ನಿಗದಿ, ನಿರ್ಧಾರ ಮಾಡುವಿಕೆ ಮತ್ತು ರಾಜಕೀಯ ಕಾರ್ಯತಂತ್ರಗಳ ಸೂತ್ರೀಕರಣವನ್ನು ಮಾತ್ರವಲ್ಲದೆ ನೀತಿ ಯೋಜನೆ, ಸಂಪನ್ಮೂಲ ಹಂಚಿಕೆ, ಕಾರ್ಯಾಚರಣೆಗಳ ನಿರ್ವಹಣೆ, ಕಾರ್ಯಕ್ರಮದ ಮೌಲ್ಯಮಾಪನ ಮತ್ತು ಸಂವಹನ, ವಾದ ಮತ್ತು ಮನವೊಲಿಸುವ ಪ್ರಯತ್ನಗಳ ಮೇಲ್ವಿಚಾರಣೆಯನ್ನು ಒಳಗೊಂಡಿದೆ ಎಂದು ಲಿನ್ ವಾದಿಸಿದ್ದಾರೆ. ಸಾರ್ವಜನಿಕ ಕಾರ್ಯನಿರ್ವಾಹಕರು
ತಮ್ಮ ಗುರಿಗಳನ್ನು 3 ವಿವಿಧ ಮಿತಿಗಳಲ್ಲಿ ಅನುಸರಿಸುತ್ತಾರೆ. ಅವರ ಬಾಹ್ಯ ರಾಜಕೀಯ ಪರಿಸರದಿಂದ ವಿಧಿಸಲ್ಪಟ್ಟವು, ಅವರ ಸಂಸ್ಥೆಗಳಿಂದ ಹೇರಿದವರು ಮತ್ತು ತಮ್ಮದೇ ಆದ ವ್ಯಕ್ತಿತ್ವಗಳು ಮತ್ತು ಅರಿವಿನ ಶೈಲಿಗಳಿಂದ ಹೇರಲ್ಪಟ್ಟವುಗಳು. ಲಿನ್ ಅವರ ದೃಷ್ಟಿಯಲ್ಲಿ ತಾಂತ್ರಿಕ ತಜ್ಞರು ಸಾರ್ವಜನಿಕ ನೀತಿಯ ಪರಿಣಾಮಕಾರಿ ವ್ಯವಸ್ಥಾಪಕರು. ತಮ್ಮ ಸಂಸ್ಥೆಯ ಉದ್ದೇಶಗಳಿಗಾಗಿ ಅರ್ಥವಾಗುವ ಆವರಣವನ್ನು ಸ್ಥಾಪಿಸುವುದು, ಪ್ರಮುಖ ವಿಷಯಗಳ ಬೌದ್ಧಿಕ ಗ್ರಹಿಕೆಯನ್ನು ಸಾಧಿಸುವುದು, ಸಂಸ್ಥೆಯ ಉದ್ಯೋಗಿಗಳಿಗೆ ಅರ್ಥವನ್ನು ನೀಡುವ ಚಟುವಟಿಕೆಗಳನ್ನು ಗುರುತಿಸುವುದು ಮತ್ತು ಗಮನವನ್ನು ಕೇಂದ್ರೀಕರಿಸುವುದು, ಹಾಗೂ ಉದ್ದೇಶಪೂರ್ವಕವಾಗಿ ರಚಿಸಲಾದ ಅಥವಾ ಆಕಸ್ಮಿಕವಾಗಿ ಸಂಭವಿಸುವ ಎಲ್ಲ ಅವಕಾಶಗಳ ಬಗ್ಗೆ ಎಚ್ಚರವಾಗಿ ಉಳಿಯುವುದು ಮತ್ತು ಬಳಸಿಕೊಳ್ಳುವುದು. ಪ್ರಜ್ಞಾಪೂರ್ವಕವಾಗಿ ತಮ್ಮ ನಾಯಕತ್ವ ಮತ್ತು ಪ್ರಭಾವದ ಸಾಧನಗಳು ಮತ್ತು ವ್ಯಕ್ತಿತ್ವದ ಪ್ರಬಲ ಲಕ್ಷಣಗಳನ್ನು ಬಳಸಿಕೊಳ್ಳುವುದು. ವೈಯಕ್ತಿಕ ಸಂಪನ್ಮೂಲಗಳ ಆರ್ಥಿಕತೆಯ ಚೌಕಟ್ಟಿನೊಳಗೆ ಅವರು ಎಷ್ಟು ಸಾಧಿಸಲು ಪ್ರಯತ್ನಿಸುತ್ತಾರೆ ಮತ್ತು ಅದರ ಬಗ್ಗೆ ಹೇಗೆ ಹೋಗುತ್ತಾರೆ ಎಂಬುದನ್ನು. ಅಂತೆಯೇ ಈ ವಿಧಾನವು ವೈಚಾರಿಕತೆಯ ಮಾದರಿಯಿಂದ ಗಮನಾರ್ಹವಾದ ನಿರ್ಗಮನವಾಗಿದೆ. ನಿರ್ವಾಹಕರು ತಮ್ಮ ಗುರಿಗಳನ್ನು ಸಾಧಿಸಲು ಯಾವುದೇ ವಿಧಾನಗಳನ್ನು ಬಳಸುತ್ತಾರೆ. ಅವರು ಈ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ ಏಕೆಂದರೆ ಅವರ ಸ್ವಂತ ಸ್ಥಾನಗಳು ಅಪಾಯದಲ್ಲಿವೆ. ಆದ್ದರಿಂದ ಸಾರ್ವಜನಿಕ ನೀತಿಯು ಸಾರ್ವಜನಿಕ ಆಡಳಿತಕ್ಕಿಂತ ಹೆಚ್ಚು ರಾಜಕೀಯವಾಗಿದೆ. ಇದು ರಾಜಕೀಯ ವಿಜ್ಞಾನದ ವಿಧಾನಗಳನ್ನು ನೀತಿ ಕ್ಷೇತ್ರಗಳಿಗೆ ಅನ್ವಯಿಸುವ ಪ್ರಯತ್ನವಾಗಿದೆ. ಉದಾಹರಣೆಗೆ ಆರೋಗ್ಯ, ಶಿಕ್ಷಣ, ಪರಿಸರ. ಆದರೆ ಅಧಿಕಾರಶಾಹಿಯೊಳಗಿನ ಪ್ರಕ್ರಿಯೆಗಳೊಂದಿಗೆ ಕಾಳಜಿಯನ್ನು ಹೊಂದಿದ್ದರೆ ಅದು ಸಾರ್ವಜನಿಕ ಆಡಳಿತಕ್ಕೆ ಹೆಚ್ಚು ಸಂಬಂಧಿಸಿದೆ ಎಂದು ಅರ್ಥ. ಈಗ ನಮ್ಮ BPAC 106 ಸಾರ್ವಜನಿಕ ನೀತಿ ತಿಳುವಳಿಕೆ ಕೋರ್ಸ್ನ
ಘಟಕ 4 ನೀತಿ ರಚನೆಯ ಮಾದರಿಗಳು ಅಲ್ಲಿ ನಾವು ಇದುವರೆಗೂ ಕಲಿತಂತಹ 4.0.8 ಪ್ಯಾರಾದವರೆಗಿನ ಸಾರಾಂಶವನ್ನು ನಾವು ಈಗ ಕಲಿಯುತ್ತಿದ್ದೇವೆ. ಅದೆಂದರೆ ಈ ಘಟಕ 4ರಲ್ಲಿ ಪರಸ್ಪರ ಬದಲಿಯಾಗಿ ಬಳಸಲಾಗುವ ಮಾದರಿ, ಸಿದ್ಧಾಂತ, ವಿಧಾನವು ಕೇವಲ ನೈಜ ಪ್ರಪಂಚದ ಕೆಲವು ಅಂಶಗಳ ಅಮೂರ್ತತೆ ಅಥವಾ ಪ್ರಾತಿನಿಧ್ಯವಿದೆ. ಅದರ ಮೌಲ್ಯವನ್ನು ತೋರಿಸಲು ಸಂಶೋಧಕರು ಅಥವಾ ನೀತಿ ವಿಶ್ಲೇಷಕರು ಇದನ್ನು ಬಳಸಬಹುದು. ಈ ಘಟಕವು ಅಧ್ಯಯನ ಸಾರ್ವಜನಿಕ ನೀತಿಯಲ್ಲಿ ಪರಿಕಲ್ಪನೆಗಳನ್ನು ಸರಳೀಕರಿಸಲು ಮತ್ತು ಸ್ಪಷ್ಟಪಡಿಸಲು ಪ್ರಯತ್ನಿಸಿದೆ. ಇದು ಸಾರ್ವಜನಿಕ ನೀತಿ ಪ್ರಕ್ರಿಯೆಗೆ ವಿವರಣೆಗಳನ್ನು ನೀಡಿ ಒಂದು ಮಾದರಿ ಅಥವಾ ಸಿದ್ಧಾಂತದ ಮಾದರಿಗಳು ಬಗ್ಗೆ ಊಹೆಗಳನ್ನು ಸೂಚಿಸಬೇಕು. ಸಾರ್ವಜನಿಕ ನೀತಿಯ ಕಾರಣಗಳು ಮತ್ತು ಪರಿಣಾಮಗಳು. ಇದು ಸಾರ್ವಜನಿಕ ನೀತಿಯ ಗಮನಾರ್ಹ ಅಂಶಗಳನ್ನು ಮಾತ್ರವಲ್ಲದೆ ಅದರ ಅಪ್ರಸ್ತುತ ಅಸ್ಥಿರಗಳನ್ನು ಗುರುತಿಸಬೇಕಾಗುತ್ತದೆ. ನಿಸ್ಸಂಶಯವಾಗಿ ಒಂದು ವಿಧಾನದ ಉಪಯುಕ್ತತೆಯು ರಾಜಕೀಯ ಜೀವನವನ್ನು ಕ್ರಮಗೊಳಿಸಲು ಅಥವಾ ಸರಳಗೊಳಿಸುವ ಸಾಮರ್ಥ್ಯದಲ್ಲಿದೆ. ಇದರಿಂದಾಗಿ ನಾವು ನೈಜ ಜಗತ್ತಿನಲ್ಲಿ ಕಂಡುಕೊಳ್ಳುವ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಮಾದರಿಯು ಸಾರ್ವಜನಿಕ ನೀತಿಯ ಮೌಲ್ಯದ ಬಗ್ಗೆ ಪ್ರಸ್ತುತವಾದುದನ್ನು ಸಂವಹನ ಮಾಡಲು ಸಾಧ್ಯವಾಗುತ್ತದೆ. ಈ ಘಟಕವು ನೀತಿ ಪ್ರಕ್ರಿಯೆಯ ಸಂಕೀರ್ಣತೆಗಳನ್ನು ಮತ್ತು ಪ್ರತಿಯೊಂದು ವಿಧಾನದ ಪ್ರಯೋಜನಗಳು ಮತ್ತು ಮಿತಿಗಳನ್ನು ನಮಗೆ ಅರ್ಥ ಮಾಡಿಕೊಳ್ಳಲು ಸಾರ್ವಜನಿಕ ನೀತಿಯ ಎಲ್ಲ ಪ್ರಮುಖ ವಿಧಾನಗಳನ್ನು ವಿವರಿಸಿದೆ. ಇಲ್ಲಿಗೆ ಘಟಕ 4ರ ಸ್ಲೈಡ್ 65ರಿಂದ 95ವರೆಗಿನ ಪಾಠ ಪೂರ್ಣಗೊಂಡಿದೆ. ಮುಂದಿನ ತರಗತಿಯಲ್ಲಿ ನಾವು ಘಟಕ 5ರ ಬಗ್ಗೆ